ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ವ್ಲಾಗ್ ಏನಂದರೆ, ನಾವು ಸಂಡೇ ಬೃಂದಾವನ ಕಟ್ಸಿದ್ವಿ. ಅಂದರೆ ಮನೆ ಹತ್ರ ಬೃಂದಾವನ ಇರಲಿಲ್ಲಲ್ಲ, ಸೊ ನಮ್ಮದು ಇಟ್ಟಿಗೆ ಇತ್ತು. ಅದೇನ ಹೋಮಕ್ಕೆ ಇಟ್ಟಿರ್ತೀವಲ್ಲ ಗೃಹ ಪ್ರವೇಶ ಟೈಮಲ್ಲಿ, ಆ ಇಟ್ಟಿಗೆ ಇತ್ತು ಮಣ್ಣಿನವು. ನಾವು ಅದು ಯಾಕೆ ಅಲ್ಲೆಲ್ಲೇ ಬಿಸಾಕಬೇಕು, ನಾವು ಬೃಂದಾವನ ಕಟ್ಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದರು. ನಾನು ಹೇಳಿದ್ದೆ ಫಸ್ಟ್ ನನಗೊಂದು ಬೃಂದಾವನ ಬೇಕು ರೀ ಅಂತ. ಸರಿ ನಾನೇನೆ ಅಂದರೆ ಹೋಗ್ಲಿ ಒಂದು ತರಿಸ್ಕೊಂಡು ಇಟ್ಕೊಂಬಿಡೋಣ ಅಂದೆ. ಅವರು ಬೇಡ ಸುಮ್ಮನಿರು, ನಾನು ನೀಟಾಗಿ ಕಟ್ಟಿಸ್ಕೊಡ್ತೀನಿ, ಮನೆ ಹತ್ರ ಚೆನ್ನಾಗಿರುತ್ತೆ ಅಂದರು. ಸರಿ ರೀ ಆಯಿತು ಕಟ್ಟಿಸ್ಕೊಡಿ ಅಂದೆ. ಅವರು ಸಂಡೇ ಹೆಂಗೂ ಫ್ರೀ ಇದ್ರಲ್ಲ, ಕೆಲಸಕ್ಕೆ ಏನೂ ಹೋಗೋದಿಲ್ಲಲ್ಲ, ಆವಾಗ ಅವರು ಇಬ್ಬರನ್ನ ಕರ್ಕೊಂಬಂದ್ಬಿಟ್ಟು ಕಟ್ಟಿಸ್ತಾ ಇದ್ದಾರೆ. ಅವ್ರ ಹತ್ರ ನೀಟಾಗಿ ಕಟ್ಟಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು ಬೃಂದಾವನ. ಎಷ್ಟು ನೀಟಾಗಿ ಅಂದರೆ ತುಂಬ ಚೆನ್ನಾಗಿತ್ತು ಫಿನಿಶ್ ಎಲ್ಲನೂ. ನಾನು ಸ್ವಲ್ಪ ಅದು ಡಿಸೈನ್ ಏನಾದರೂ ಕಟ್ಟಿಸ್ರಿ ಅಂತಂದರೆ ಬೇಡ ಅದು ಈಗಲೇ ಸ್ವಲ್ಪ ದೊಡ್ಡದಾಗೋಯ್ತು. ನಾವು 500 ಹತ್ರ ಕೇಳಿದ್ವಿ. ಅದು 3x3 ಹಾಕ್ಕೊಳ್ಳಿ, ಮತ್ತು ಒಳಗಡೆ ಇನ್ನೂ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರು. ನಾವು ಸರಿ ಅಂದ್ಬಿಟ್ಟು ಅದೇ ರೀತಿಯೇ ಹಾಕ್ಕೊಂಡ್ವಿ. ನಾವು ನೋಡ್ತೀವಿ, ಸ್ವಲ್ಪ ದೊಡ್ಡದೇ ಅನಿಸ್ತು ನಮಗೆ. ಹೋದರೆ ಹೋಗಲಿ ಬಿಡು, ಇದ್ದರೆ ಇರಲಿ, ಏನೋ ಜಾಗ ಇದೆಯಲ್ವ, ಪರವಾಗಿಲ್ಲ, ದೊಡ್ಡದಾದರೆ ಏನಂತೆ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ನೋಡ್ರಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇನ್ನೂ ಕ್ಯೂರ್ ಮಾಡ್ತಾಯಿದ್ದೀನಿ ನಾನು. ಹೇಗಿದ್ರೂ ಈ ಸಂಡೇ ನಮಗೆ ತುಳಸಿ ಹಬ್ಬ ಬರುತ್ತೆ ಅಲ್ಲ, ಆ ಟೈಮ್ಗೆ ನಾವು ನೀಟಾಗಿ ರೆಡಿ ಮಾಡಿಬಿಟ್ಟು ಬಣ್ಣ ಗಿಣ್ಣ ಎಲ್ಲ ಹಚ್ಬಿಟ್ಟು ಅದು ಒಳಗಡೆ ಗೊಬ್ಬರ ಅಂತೆ ಮಣ್ಣು ಅದು ಎಲ್ಲ ಹಾಕ್ಬಿಟ್ಟು ಮತ್ತೆ ಗಿಡನ ನೆಟ್ಬಿಟ್ಟು ಈ ಸಲ ಹೊಸ ಬೃಂದಾವನದಲ್ಲಿ ನಾವು ಪೂಜೆ ಮಾಡ್ತೀವಿ. ಅದೇ ತುಳಸಿ ಹಬ್ಬ ಮಾಡ್ತೀವಿ. ನನಗಂತೂ ತುಂಬಾ ಇಷ್ಟ. ನನಗೆ ಬೃಂದಾವನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬೃಂದಾವನ ಹೇಗಿದ್ದರೂ ನಾನು ತುಳಸಿ ಹಬ್ಬ ನನ್ನ ಹೊಸ ಬೃಂದಾವನದಲ್ಲಿ ನಾನು ಈ ಸಲ ಹಬ್ಬ ಮಾಡ್ತೀನಿ. ನನಗೆ ತುಂಬಾ ಖುಷಿ ಆಯಿತು. ನೀವು ಹೇಳಿ ಫ್ರೆಂಡ್ಸ್, ಹೇಗಿದೆ ಅಂತ ನಮ್ಮ ಬೃಂದಾವನ? ಇಷ್ಟ ಆಯಿತಾ ಫ್ರೆಂಡ್ಸ್ ನಿಮಗೂ ಈ ಬೃಂದಾವನ? ನನ್ನ ಕನಸು ನನಸಾಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಸೋಮವಾರ ಅಲ್ವಾ, ಯಾವ ರೀತಿ ಇದೆ ಅಂತ. ಈ ರಜಾ ಬಂದರೆ ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೆ ಹೀಗೆ ಇರೋದು. ಭಾನುವಾರ ಅಷ್ಟೊಂದು ಕೆಲಸ ಮಾಡಲ್ಲ. ಈ ಸೋಮವಾರ ಬಂದ್ರೇ ಫ್ರೆಂಡ್ಸ್ ನನಗೆ ಇಷ್ಟೊಂದು ಕೆಲಸ ಇರೋದು. ಯಾಕಂದರೆ ಮನೆ ತುಂಬ ಜನ ಇರ್ತಾರಲ್ಲ ಸಂಡೇ ರಜೆ ಇದ್ದಾಗ. ಸೊ ಹಾಗಾಗಿ ನಮ್ಮ ಕೆಲಸಗಳೆಲ್ಲ ಇದೇ ರೀತಿಯೇ ಇರೋದು ಸೋಮವಾರ ಟೈಮ್ ನಮ್ಮವ. ಇವಾಗ ಊಟಕ್ಕೆ ವೆಯ್ಟಿಂಗ್ ನಮ್ಮ ಕರುನು ಬಂಗಾರ ಇದು ಚಿನ್ನು. ಬಂಗಾರಿ ಬೇಮನ ಚೊಪ್ಪು ವಿಡಿಯೋಕ್ಕೆ ಏಮನ ಚೊಪ್ಪು. ಹಾಯ್ ಚೊಪ್ಪು ಬಂಗಾರಿ, ಹಾಯ್ ಬಂಗಾರಿ ಚೊಪ್ಪು. ಅಮ್ಮ ಇಸೋಡೆ ಕಡೆ ತಿರ್ಗು. ಹಾಯ್ 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 ಹಾಯ್. ಹಲೋ ಫ್ರೆಂಡ್ಸ್, ಎಲ್ರದ್ದು ಊಟ ಆಯಿತಾ? ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಚೆನ್ನಾಗಿ ನೋಡ್ಕೊತಾರೆ ನನ್ನ. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮಮ್ಮಿ ನನ್ನ. ಊಟ ಇಡ್ತಾರೆ, ಮುದ್ದು ಮಾಡಿಸ್ತಾರೆ ನನ್ನ. ನನಗೇನು ಬೇಕೋ ಎಲ್ಲ ಕೊಡ್ತಾರೆ ನಮ್ಮ ಮಮ್ಮಿ. ಮುದ್ದಾಗಿ ನೋಡ್ಕೊತಾರೆ ನಮ್ಮ ಮಮ್ಮಿ ನನ್ನ. ಫ್ರೆಂಡ್ಸ್, ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಫ್ರೆಂಡ್ಸ್. ಕದಾ ಬಂಗಾರಿ? ಅಮ್ಮ నీ ಇನ್ನರ್ ಫೀಲಿಂಗ್ ಇದೆ ಕದಾ ಬಂಗಾರಿ? నీ ಇನ್ನರ್ ఫీలింగ్ మాటలు వచ్చినంటే ఇవన్నీ చెప్పదువా ఏమన్నాకి కదా బంగారే? కదా బంగారే? బంగారు నా కొడుకు ఉండు అత్త, బువ్వ ఎత్తుకొని వస్తా ఉండు, సరేనా? ನೋಡಿದ್ರಾ ಫ್ರೆಂಡ್ಸ್, ನಾವು ತೆಲುಗು ಅಲ್ಲೇ ಅಲ್ವಾ ಮಾತಾಡೋದು. ಸೊ ಹಾಗಾಗಿ ನಾವು ಕನ್ನಡ ಮಾತಾಡಿದ್ರೆ ಅವಕ್ಕೇನು ಅರ್ಥ ಆಗಲ್ಲ, ತೆಲುಗು ಮಾತಾಡಿದ್ರೇ ಅರ್ಥ ಆಗೋದು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹೆಂಗಿದೆಯಾ ಅಂತ ನೋಡಿರಿ. ಸಿಂಕ್ ತುಂಬ ಪಾತ್ರೆ ಎತ್ತಿಡಬೇಕು.
ಇದೆಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನೆಲ ಎಲ್ಲ ಕಸ ಗುಡಿಸಿಲ್ಲ. ಅಯ್ಯೋ ಕೆಲಸ ಮತ್ತೆ ಇದೆಲ್ಲ ಮಾಡಿಬಿಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮನೆ ಯಾವ ರೀತಿ ಮತ್ತೆ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಫಸ್ಟ್ ಈ ರೀತಿ ಇದೆ. ಆಚೆ ಕಡೆ ತೋರಿಸ್ತೀನಿ. ಆಚೆ ಕಡೆನೂ ತೊಳಿಬೇಕು ನೀರು ಹಾಕ್ಬಿಟ್ಟು, ಯಾಕೆಂದರೆ ನಿನ್ನೆ ಬೃಂದಾವನ ಕಟ್ಸಿದ್ದೀವಲ್ಲ ಅದಕ್ಕೆ ಗಲೀಜಾಗಿಬಿಟ್ಟಿದೆ ನೋಡ್ರಿ. ಇವತ್ತು ನಮ್ಮ ಮನೆ ಪಕ್ಕ ಅವರು ಶನಿ ಮಹಾತ್ಮ ಕತೆ ಹೇಳಿಸ್ತಾರೆ, ಚೆನ್ನಾಗಿ ಮಾಡಿಸ್ತಾರೆ. ಇವತ್ತು ಅವ್ರದ್ದು ಫಂಕ್ಷನ್ ನೋಡ್ರಿ. ನಮ್ಮ ಪಾಟಿನಿಷ್ಟೇ ಫ್ರೆಂಡ್ಸ್. ತುಳಸಿ ಹಬ್ಬಕ್ಕೆಲ್ಲನೂ ನಾನು ಅದರಲ್ಲೇ ಬೃಂದಾವನಕ್ಕೆ ಪೂಜೆ ಮಾಡೋದು. ಇದು ನನ್ನ ಕನಸು ಫ್ರೆಂಡ್ಸ್. ಬೃಂದಾವನ ಎಷ್ಟೋ ದಿನಗಳ ಕನಸು ಇವಾಗ ನನಗೆ ನನಸಾಗಿದೆ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೆ. ನೋಡಿರಿ, ಇದೆಲ್ಲ ಗಲೀಜಿದೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಇನ್ನೂ ಇದ್ದಾವೆ ಬಟ್ಟಲಲ್ಲಿ, ಒಣಗಾಕಬೇಕು. ಆಮೇಲೆ ಒಣಗಾಕ್ತೀನಿ, ಜಾಗ ಇಲ್ಲ. ನಮ್ಮ ಕರೆನ ಮಾತ್ರ ಈ ಜಾಗ ಬಿಟ್ಟು ಹೋಗೋದೇ ಇಲ್ಲ ಫ್ರೆಂಡ್. ಇನ್ನೊಂದು ಎಲ್ಲ ಊಟ ತಿಂದುಬಿಟ್ಟು ಅದು ಆಚೆ ಕಡೆ ಹೋಗೈತೆ, ಬಗಳ್ತಾ ಇದೆ ನೋಡ್ರಿ. ಆಚೆ ಕಡೆ ಹೋಗಿ ಇಲ್ಲಿ ಸೊಳ್ಳೆ ಪರ್ದೆ ಹಾಕಿದ್ವಲ್ಲ ಫ್ರೆಂಡ್ಸ್, ಇದು ನಮ್ದು ಇನ್ನೊಂದು ಅಲ್ಲಿ ಬೊಗಳ್ತಿದೆಯಲ್ಲ ನಾಯಿ, ಅದು ಕಿತ್ತಾಕ್ಬಿಟ್ಟಿದೆ ಫ್ರೆಂಡ್ಸ್. ನೆನ್ನೆ ಬಿದ್ದೋಗ್ಬಿಡ್ತಾ ಇದ್ದೆ ನಾನು. ಏನಂದರೆ ದೇವ್ರ ದಯೆ ಬಿದ್ದೋಗಿಲ್ಲ, ಅದಕ್ಕೆ ಅದು ಸೊಳ್ಳೆ ಪರ್ದೆ ಕಿತ್ತಾಕ್ಬಿಟ್ಟೆ ಫ್ರೆಂಡ್ಸ್ ನಾನು. ಮತ್ತು ಬಿದ್ದೋಗಿ ಕಾಲ್ಗಿಲ್ ಏನಾದ್ರೆ ಇನ್ನೇನು ಗತಿ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟೆ ಫ್ರೆಂಡ್ಸ್. ಮತ್ತೆ ತೋರಿಸ್ತೀನಿ ಎಲ್ಲ ಕ್ಲೀನ್ ಆದಮೇಲೆ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಎಲ್ಲ ಮನೆ ಕ್ಲೀನಾಗಿದೆ ನೋಡ್ರಿ ಇವಾಗ. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಅವಾಗ ಹೆಂಗಿತ್ತು ಮನೆ, ಇವಾಗ ಹೆಂಗಿದೆಯಾ ನೋಡಿದ್ರಾ ಫ್ರೆಂಡ್ಸ್? ನೋಡಿರಿ, ಇಲ್ಲೆಲ್ಲ ಎಷ್ಟೆತ್ತು ನೋಡಿ ಫ್ರೆಂಡ್ಸ್. ಕ್ಲೀನಾಗಿದೆ. ಆಚೆ ಕಡೆ ತೋರಿಸ್ತೀನಿ. ಆಚೆ ಕಡೆನೂ ಕ್ಲೀನಾಗಿದೆ ನೋಡಿ. ಅವಾಗ ಹೆಂಗಿತ್ತು ಅಲ್ರಿ? ನೋಡಿರಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಈಗ ಎಕ್ಸರ್ಸೈಸ್ ಮಾಡಬೇಕು 2:30ಗೆ. ಆ ಕೆಲಸ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಕೆಲಸ ಆಯ್ತಲ್ಲ, ಪೂಜೆ ಮಾಡೋ ಕೆಲಸ ಅಷ್ಟೇ ಇರೋದು. ಎಲ್ಲ ರೆಡಿ ಕ್ಲೀನಾಗಿದೆ ಇವಾಗ ನೋಡಿರಿ. ಹಿಂಗಿರ್ಬೇಕಲ್ವಾ ಮನೆ? ನೋಡಿರಿ, ಸೂಪರಾಗಿದೆ ಕ್ಲೀನಾಗಿ. ಆ ಬಟ್ಟೆ ಇನ್ನೂ ಮಡಚಿಲ್ಲ, ಹೆಂಗೂ ಒಣಗಾಕಿದ್ದೀನಲ್ಲ, ಅವೆಲ್ಲ ಒಣಗಿದ ಮೇಲೆ ಒಂದು ಸಲ ಎತ್ಕೊಂಡ್ಬಂದು ಮಡಚಿ ಇಟ್ಬಿಡ್ತೀನಿ. ಆ ಕೆಲಸ ಇನ್ನು ನಾಳೆನೇ ಮಾಡ್ತೀನಿ, ಒಣಗಿಸ್ಬಿಟ್ಟು ನೀಟಾಗಿ. ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್, ನಮ್ಮದು ಆಯಿತು ಎಲ್ಲ ಕೆಲಸ. ಹೌದು, ಅಲ್ಲಿ ಇನ್ನೊಂದು ಡಾಗಿದೆ, ಅದಕ್ಕೂ ನಾನು ಊಟ ಇಡ್ತೀನಿ. ಬರ್ತಾಯಿದ್ದೆ ನಾನು ನೋಡಿಬಿಟ್ಟು. ಅವಾಗೂ ತೋರಿಸಿಲ್ಲ ಅಲ್ವಾ ಫ್ರೆಂಡ್ಸ್? ಇನ್ನೊಂದು ಡಾಗು ಇದು 3ನೇ ಡಾಗು. ಇನ್ನೊಂದು ಡಾಗ್ ಬರುತ್ತೆ, ಅದು ತೋರಿಸ್ತೀನಿ. ಅದು ಅಲ್ಲಿದೆ ನೋಡಿರಿ, ಮಣ್ಣಲ್ಲಿ ಮಲ್ಕೊಂಡಿದೆ. 4ನೇದು ಅದು. ನಾನು ಫೀಡ್ ಮಾಡೋ ಅಂಥ ಡಾಗ್ಸ್ ಇವು ನೋಡಿರಿ. ಅಲ್ಲಿ ಮಲಗಿದೆ, ಕಾಣಿಸ್ತಾ ನಿಮಗೆ? ಹಾಯ್ ನೋಡಿರಿ, ಅಲ್ಲಿ ಕಾಣಿಸ್ತಾ ಈಗ? ಅಲ್ಲೇ ಮಲಗಿ ಇದೆ, ಕುಂತ್ಕೊಂಡು ನಡೆಯೋದು, ಕಾಲೇನೋ ಆಗಿರೋದು. ಅದಕ್ಕೇ ಈ 4 ಡಾಗ್ಸನ್ನು ನಾನು ನೋಡ್ಕೊತೀನಿ. ಫೋಸ್ ಕೊಡ್ತೈತೆ ನೋಡಿರಿ ಕ್ಯಾಮ್ರಾಗೆ. ಕದಮ್ಮ ಊಟ ಇಡ್ತೀನಲ್ಲ, ಅದಕ್ಕೆ ನಾನು ನೋಡಿ ಬರ್ತಾಯಿದ್ದೆ. ಇನ್ನೂ ಏನಾದರೂ ಎತ್ಕೊಂಡ್ಬಂದು ಕೊಡ್ತೀನೇನೋ ತಿನ್ನೋಣ ಅಂದ್ಬಿಟ್ಟು. ಇವಾಗ ಬರ್ತಿದೆ ನೋಡಿರಿ, ಅದಕ್ಕೆ ಕಾಲು ತೋರಿಸ್ತೀನಿ ನಿಮಗೆ. ಅಗಳಿ ಅದೇ ಇನ್ನೊಂದು ಕಾಲು ನೋಡ್ರಿ. ಸ್ವಲ್ಪ ಪರವಾಗಿಲ್ಲ, ಮೇಲಾಗಿದೆ.
ಇನ್ನೂ ಜಾಸ್ತಿ ಗಾಯ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮೇಲಾಗಿದೆ ಗಾಯ. ಅಂದರೆ ಅದು ಹತ್ರಕ್ಕೆ ಬರಲ್ಲ, ಓಡೋಗುತ್ತೆ. ನಾನು ಇಷ್ಟು ದಿವಸದಿಂದ ಫೀಡ್ ಮಾಡ್ತೀನಲ್ಲ ಫುಡ್ಡು, ಬಟ್ ಆದರೂ ನನ್ನ ಹತ್ರಕ್ಕೆ ಬರಲ್ಲ. ಅದು ನನ್ನ ನೋಡಿದ್ರೆ ಹೊಲ್ಟೋಗುತ್ತೆ. ಯಾಕಂದರೆ ಜನರ ಮೇಲೆ ಅವಕ್ಕೆ ನಂಬಿಕೆ ಇಲ್ವಲ್ಲ, ಹೊಡಿತಾರೆ ಅಂದ್ಬಿಟ್ಟು ಅವಕ್ಕೆ ನಂಬಿಕೆ ಇಲ್ಲ ಜನರ ಮೇಲೆ. ನೀನು ಎಷ್ಟೇ ಊಟ ಇಡು, ಬಟ್ ಅವಕ್ಕೆ ನಮ್ಮ ಮೇಲೆ ನಂಬಿಕೆನೇ ಬರಲ್ಲ. ಅವಕ್ಕೆ ಹೊಡಿತಾರೆ ಅಂತನ್ನೋ ಭಯ ಇರುತ್ತಲ್ಲ. ಸೊ ಹಾಗಾಗಿ ನನ್ನ ಹತ್ರಕ್ಕೆ ಬರಲ್ಲ. ಬಂದಿದ್ದಿದ್ರೆ ಅದಕ್ಕೇನಾದರೂ ಇಲ್ಲ ಅದೇ ಏನನ್ನ ಆಯಿಂಟ್ಮೆಂಟ್ ಏನನ್ನ ಹಚ್ಬೋದಿತ್ತು. ನಾನು ನೋಡಿದ್ರೇ ಓಡೋಗುತ್ತೆ. ಆದರೂ ಊಟ ಇಡುವಾಗ ಬರುತ್ತೆ, ನೆಕ್ಸ್ಟು ಹಿಡ್ಕೊತೀನಿ ಅಂದ್ಬಿಟ್ಟು ಓಡೋಗುತ್ತೆ. ಓಮೆ ಇಷ್ಟು ನೋಡ್ರಿ ನೀರು ಅವಕ್ಕೆ ಕುಡಿಯೋಕ್ಕೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಬ್ಲಾಗ್, ಓಕೆನಾ. ಹೇಳ್ದೆಲ್ಲ ಬೆಳಗ್ಗೆ ನಾನು ಇದು ಅವರು ಪೂಜೆ ಮಾಡಿಸ್ತಾರೆ, ಕತೆ ಹೇಳಿಸ್ತಾರೆ ಅಂತ ಮೈಕ್ ಹಾಕಿದ್ರು. ಸೊ ಹಾಗಾಗಿ ನಾನು ಮಾತಾಡೋಕ್ಕಾಗಿಲ್ಲ ವೀಡಿಯೋದಲ್ಲಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಡೈರೆಕ್ಟಾಗಿ ಮಾತಾಡಬೇಕು ಅಂದ್ಕೊಂಡೆ, ಬಟ್ ಸೌಂಡಲ್ಲ ಮೈಕು, ಹಾಗಾಗಿ ನಾನು ಡೈರೆಕ್ಟಾಗಿ ಮಾತಾಡಲಿಲ್ಲ. ಅದಕ್ಕೆ ನಿಮಗೆ ವಾಯ್ಸ್ ಓವರಲ್ಲೇ ಹೇಳ್ತಾ ಇರೋದು. ಇಲ್ಲಿ ದೀಪ ಇದೆಯಲ್ಲ, ಇವು ಮುಂದೆ 4 ಅವು ಡಿಮಾರ್ಟಲ್ಲಿ ತಂದಿದ್ರು ನಮ್ಮ ಹಸ್ಬೆಂಡು. ನೆಕ್ಸ್ಟ್ ಇನ್ನು ಅದೇ ಲ್ಯಾಂಪ್ ಥರ ಇದೆ ನೋಡ್ರಿ ದೀಪ, ಅದು ನಾವು ಫಸ್ಟು ಮನೆಗಳಲ್ಲಿ ಅಂಟಿಸ್ತಾ ಇದ್ರಲ್ವ, ಆ ಥರ ಇರೋದವು. ಅದು ನಾನು ಚಿಕ್ಕಬಳ್ಳಾಪುರದಲ್ಲಿ ದೀಪಾವಳಿ ಹಬ್ಬಕ್ಕೆ ಅಂತ ತಗೊಂಡು ಬಂದೆ. ಚೆನ್ನಾಗಿರುತ್ತೆ ದೀಪ ಅಂಟಿಸಿದ್ರೆ ದೇವ್ರ ಮನೆಯಲ್ಲಿ. ನನಗೆ ಈ ಥರ ನೋಡೋಕ್ಕೆ ತುಂಬ ಇಷ್ಟ. ಅಂದರೆ ಈ ಥರ ನೀಟಾಗಿ ಪೂಜೆ ಮಾಡೋಕ್ಕೆ ನನಗಿಷ್ಟ ಆಗೋದು. ಇದು ಇನ್ನೊಂದು ಮಲ್ಕೊಂಡಿರುತ್ತೆ. ಇದು 4 ತೋರಿಸ್ದೆ ಅಲ್ಲ ನಮಗೆ ವೀಡಿಯೋದಲ್ಲಿ, ಇದೇ ಅವಾಗೆ ಕಿರ್ಚಿದ್ದು ಜೋರಾಗಿ. ಎಷ್ಟು ಕೂಗುತ್ತೆ ಗೊತ್ತಾ. ಬೇರೆ ಯಾವುದಾದ್ರೂ ಡಾಗ್ ಬಂದರೆ ಸಾಕು, ಅದ್ರ ಪ್ರತಾಪ ಎಲ್ಲ ತೋರಿಸ್ಕೊಂಬಿಡುತ್ತೆ, ಅದ್ರ ಶಕ್ತಿ ಎಲ್ಲ ತೋರಿಸ್ಕೊಂಬಿಡುತ್ತೆ ಹೋಗಿ. ಮತ್ತು ಅದು ಬೇರೆ ಕಡೆ ಮಲಗುತ್ತೆ ಅಲ್ಲ, ಮಳೆ ಬಂದರೆ ಇಲ್ಲೇ ಮಲಗೋದು, ಇಲ್ಲ ಅಂದರೆ ಬೇರೆ ಮನೆ ಹತ್ರ ಮಲ್ಕೊಳ್ಳುತ್ತೆ. ಅವಾಗೋಗಿ ನಾನು ಕರ್ಕೊಂಡೋಗಿ ಬಿಟ್ಟು ಬರಬೇಕು ಆ ನಾಯಿನ. ಏನಾದರೂ ಅದು ಬಿಟ್ಟು ಬಂದು ಮತ್ತೆ ನಾನು ಬಂದಮೇಲೆ ಬಂದರೆ, ಬೇರೆ ನಿಮಗೆ 3 ನಾಯಿ ತೋರಿಸ್ದೆ ಅಲ್ಲ, ಅವು ಬಿಡಲ್ಲ ಅದನ್ನು. ಯಾಕೆಂದರೆ ತೋರಿಸಿರ್ತಾವೆಲ್ಲ, ಇದು ಪ್ರತಾಪ ತೋರಿಸ್ಕೊಂಡಿರುತ್ತಲ್ಲ, ಅದಕ್ಕೆ ಅವು ಇದ್ರ ಮೇಲೆ ತೋರಿಸೋದು. ಸೊ ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಅಲ್ವಾ. ಒಂದಕ್ಕೊಂದು ಸೇರೋದಿಲ್ಲ ಅವು. ಅದಕ್ಕೆ ನೋಡಿ ಆ ಸೌಂಡಿಂದ ನಾನು ಮಾತಾಡಲಿಲ್ಲ ಅಷ್ಟೇ, ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನಾನು. ಹೇಗಿದ್ರೂ ಅದು ಮೈಕ್ ಅದು ಹಾಡೋದು ಇದು ಬರುತ್ತಲ್ಲ, ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ನಿಮಗೆ ಬ್ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸ್? ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.